ಎಲ್ಲರಿಗೂ ನಮಸ್ತೆ. ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಬ್ಲಾಗ್ ಬಂದ್ಬಿಟ್ಟು ವುಮೆನ್ಸ್ ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ರು ನನ್ನ ಮಗಳು ಶಾಲೆಯಲ್ಲಿ. ಅವತ್ತೇ ವುಮೆನ್ಸ್ ಡೇ ಡಿನ್ನರೇ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಎಕ್ಸಾಮ್ಸ್ ನಡೀತಿತ್ತು ಮಕ್ಕಳಿಗೆ. ಅದ್ರ ನೆಕ್ಸ್ಟ್ ವೀಕಲ್ಲಿ ಇಟ್ಕೊಂಡಿದ್ರು, ಅಂದರೆ ಮಂಡೇ ಇಟ್ಕೊಂಡಿದ್ರು. ನಾನು ನನ್ನ ಮಗಳು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ಹೋದ್ವಿ. ಸೊ ನಾವು ಹೋಗೋಷ್ಟರಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನ್ನ ಮಗಳು ನನ್ನ ಬಗ್ಗೆ ಎರಡು ಮಾತಾಡಿದ್ಲು, ತುಂಬ ಖುಷಿ ಆಯಿತು. ಇವ್ರು ನನ್ನ ಫ್ರೆಂಡ್ಸು ಅನು ಮತ್ತು ಹೇಮಾ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿತ್ತು. ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಎಲ್ಲರೂ ಬಂದಿದ್ದರು. ನಾವು ಹೋಗಿ ಫೋಟೋ ಎಲ್ಲ ತಕ್ಕೊಂಡ್ವಿ. ಹೇಮಾ, ಜಯಶೀಲಾ ಮತ್ತು ಸವಿತಾ ನಾನು ಕೋಲಾಟ ಆಡಿದ್ವಿ. ಇವ್ರು ಸವಿತಾ ಅವ್ರಿಗೆ ಮತ್ತು 2 ಟೀಮ್ ಮಾಡಿಸಿ 2 ಗೇಮ್ ಆಡಿಸಿದ್ರು. ಅಂದರೆ ಬಲೂನ್ನ ಮೇಲೆಸ್ಬಿಟ್ಟು ಚಾಕ್ಲೇಟ್ನ ಎಷ್ಟು ಕಲೆಕ್ಟ್ ಮಾಡ್ತೀವಿ ಅನ್ನೋ ಥರ ಇದಿತ್ತು, ಅಂದರೆ ಗೇಮ್ ಇತ್ತು. ಇನ್ನೊಂದು ಗೇಮ್ ಬಂದ್ಬಿಟ್ಟು ಬಾಯಲ್ಲಿ ಸ್ಪೂನ್ ಇಟ್ಕೊಂಡು ಕೈನ ಬಳಸ್ದಲೇ ಸ್ಪೂನಿಂದನ ಎಷ್ಟು ನಾವು ಕಡಲೆ ಬೀಜನ ತೆಗಿತೀವಿ ಅಂತ ಹೇಳ್ಬಿಟ್ಟು ಈ ಥರ 2 ಗೇಮ್ ಇಟ್ಟಿದ್ರು. ಸೊ ಒಂದೊಂದು ಟೀಮ್ ಅವರಿಗೆ ಒಂದೊಂದು ಗೇಮ್ ಇಟ್ಟಿದ್ರು. ಈ ಗೇಮ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ನಾವು ಬೇರೆ ಸ್ಕೂಲಿಗೆ ಏನಾದರೂ ಸೇರಿಸಿದ್ರೆ ನಮಗೆ ಈ ಥರ ಸೆಲೆಬ್ರೇಷನ್ಸು ಆ ಥರ ಎಲ್ಲ ಸಿಗ್ತಾ ಇರಲಿಲ್ಲ ಅನಿಸುತ್ತೆ. ಈ ಥರ ಎಂಜಾಯ್ ಮಾಡೋ ಅವಕಾಶ ಎಲ್ಲ ಸಿಗ್ತಾ ಇರಲಿಲ್ಲ ಅನಿಸುತ್ತೆ ನಮಗೆ. ಸೊ ತುಂಬ ಚೆನ್ನಾಗಿತ್ತು ಇದು ನಮಗೆ ಗೇಮ್ಸು. ನಾನು ಕೂಡ ಆಡಿದೆ. ನನಗೆ ಇದರಲ್ಲಿ ಥರ್ಡ್ ಪ್ರೈಸ್ ಬಂತು. ಫಸ್ಟು ಪರ್ಸನ್ ಬಂದ್ಬಿಟ್ಟು 112 ಕಲೆಕ್ಟ್ ಮಾಡಿದ್ರು. ಸೆಕೆಂಡ್ ಪರ್ಸನ್ ಬಂದ್ಬಿಟ್ಟು 110 ಕಲೆಕ್ಟ್ ಮಾಡಿದ್ರು. ನಾನು ಬಂದ್ಬಿಟ್ಟು 109 ಕಲೆಕ್ಟ್ ಮಾಡಿದ್ದೆ ಇದು ಪೀನಟ್ನ. ಸೊ ಹಾಗಾಗಿ ನನಗೆ ಥರ್ಡ್ ಪ್ರೈಸ್ ಬಂತು. ಅದು ಏನು ಪ್ರೈಸು ಅಂತ ಹೇಳ್ಬಿಟ್ಟು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಸೊ ಇಲ್ಲಿ ನಂದಗೋಕುಲದಲ್ಲಿ ಏನು ಸ್ಪೆಷಲ್ ಅಂದರೆ ಪ್ರತಿಯೊಂದು ಹಬ್ಬ, ಶ್ಲೋಕ ಕಾಂಪಿಟೇಷನ್ನು ಮತ್ತು ಮದರ್ಸ್ಟಿಗೆ ಡ್ಯಾನ್ಸು ಮತ್ತು ಪ್ರತಿಯೊಂದು ಪೇರೆಂಟ್ಸ್ ಮೀಟಿಂಗ್ ಇಡ್ತಾರೆ. ಮಕ್ಕಳಿಗೂ ಕೂಡ ಸಂಗೀತ ಕ್ಲಾಸು ಎಲ್ಲದೂ ಕೂಡ ಅವ್ರು ಹೇಳ್ತಾರೆ. ಭಗವದ್ಗೀತೆ ಹೇಳ್ಕೊಟ್ಟಿದ್ದಾರೆ, ಹನುಮಾನ್ ಚಾಲೀಸ್ ಹೇಳ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ನಮ್ಮ ಮಕ್ಕಳು ಕಲ್ತಿದ್ದಾರೆ. ಮತ್ತು ನನ್ನ ಮಕ್ಕಳು ನೋಡಿದ್ರೇ ಖುಷಿಯಾಗುತ್ತೆ. LKGಗೆ ಅವಳು ಎಲ್ಲನೂ ರೈಟಿಂಗು ಕೂಡ ಮಾಡ್ತಾಳೆ. ಅಂದರೆ ABCD ಹೇಳ್ತಾಳೆ, ಬರೀತಾಳೆ. ಫುಲ್ A to Z ಬಿಗ್ ಆ್ಯಂಡ್ ಸ್ಮಾಲು ಆಲ್ರೆಡಿ ಕರ್ಸಿವ್ ರೈಟಿಂಗು ಕಲಿತಿದ್ದಾಳೆ. ಸೊ ನೋಡಿ, ನನ್ನ ಮಗಳು ವೀಡಿಯೋಸ್ ಎಲ್ಲ ನೀವು ನೋಡಿರ್ತೀರ, ನಾನು ಅಪ್ಲೋಡ್ ಮಾಡಿರ್ತೀನಲ್ಲ. ಸೊ ಅವಳು ಅಷ್ಟು ಆ್ಯಕ್ಟಿವ್ ಆಗಿ ಅಷ್ಟು ಚೆನ್ನಾಗಿ ಮಾತಾಡೋದು ಹೇಳೋದೆಲ್ಲನ ಸ್ಕೂಲಲ್ಲೇ ಕಲಿಸಿದ್ದಾರೆ. ಜೊತೆಗೆ ನಾವು ಕೂಡ ಕಲಿಸಿದ್ದೀವಿ. ಸೊ ನಮ್ಮದಕ್ಕಿಂತ ಜಾಸ್ತಿ ಅವರು ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳ್ಕೊಟ್ಟಿರೋದ್ರಿಂದ ನನ್ನ ಮಗಳು ಇನ್ನೂ ಚೆನ್ನಾಗಿದ್ದಾಳೆ. ಅದನ್ನೆಲ್ಲ ನೀವು ಹಿಂದಿನ ವೀಡಿಯೋಗಳಲ್ಲಿ ಮುಂದೆ ಹಾಕ್ತೀನಿ ವೀಡಿಯೋಸ್ ಅವಳದಿನ್ನೂ ಇದೆಗಳೇ, ಅವನ್ನೆಲ್ಲ ನೋಡಿರ್ತೀರ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ಈ ಸ್ಕೂಲ್ ಬಗ್ಗೆ ಅಂತ 2 ಮಾತೇ ಬರ್ತಾ ಇಲ್ಲ ಹೇಳೋದಕ್ಕೆ ನನಗೆ, ಅಷ್ಟು ಚೆನ್ನಾಗಿದೆ. ಸೊ ದಯವಿಟ್ಟು ನಿಮ್ಮ ಮಕ್ಕಳನ್ನ ಏನಾದರೂ ಸೇರಿಸ್ಬೇಕು ಅಂತ ಇದ್ದರೆ ಫಸ್ಟು LKG UKG ಪ್ರೀ KGಗೆ ಇಲ್ಲೇ ಸೇರಿಸಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬಂದುಬಿಟ್ಟು ಗ್ರ್ಯಾಜುಯೇಷನ್ ಡೇ ಇತ್ತು UKG ಮಕ್ಕಳಿಗೆ. ಅವರಿಗೆ ಅಂದರೆ ಪಾಸ್ಔಟ್ ಆಗಿ ಹೋಗ್ತಾ ಇದ್ರಲ್ಲ UKGಯಿಂದ ಫಸ್ಟ್ ಸ್ಟ್ಯಾಂಡರ್ಡಿಗೆ. ಸೊ ಆ ಮಕ್ಕಳಿಗೆ ಗ್ರ್ಯಾಜುಯೇಷನ್ ಡೇ ಮಾಡಿದರು. ಇಲ್ಲಿ ಬಂದುಬಿಟ್ಟು 5 ಮೆಂಬರ್ಸ್ ಇದ್ದಾರೆ. ಯಾಕೆಂದರೆ ಇವ್ರದ್ದು ಓದ್ ಇಯರ್ ಅಂದರೆ 23ಇಂದ 24ಅಲ್ಲಿ ಜಾಯ್ನ್ ಆಗಿರೋ ಮಕ್ಕಳು. ಫಸ್ಟ್ ಬ್ಯಾಚಲ್ಲಿ 5 ಜನ ಮಕ್ಕಳು ಜಾಯ್ನ್ ಆಗಿದ್ದರು ಅವರಿಗೆ. ಏಕೆಂದರೆ ಯೂಶ್ವಲಿ ಹೊಸ ಕ್ಲಾಸಸ್ ಸ್ಟಾರ್ಟ್ ಆದಾಗ, ಹೊಸ ಸ್ಕೂಲ್ ಅಥವಾ ಕಾಲೇಜ್ ಓಪನ್ ಮಾಡಿದಾಗ ಫಾರ್ ಲಾಸ್ಟು ಕ್ಲಾಸಿಗೆ ಅಡ್ಮಿಷನ್ಸ್ ಆಗೋದು ಕಮ್ಮಿ. ಬಟ್ ಇಲ್ಲಿ 5 ಜನ ಆಗಿದ್ರಲ್ಲ, ತುಂಬ ಖುಷಿ ಆಯಿತು. ಮತ್ತು ಇವ್ರದ್ದು ಫ್ಯೂಚರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಏಕೆಂದರೆ ನೋಡಿ, ಈ UKGಗೆ ಅವರು ಮೈಕ್ ಇಟ್ಕೊಂಡು ಅವ್ರದ್ದು ಒಪಿನಿಯನ್ ಹೇಳೋ ಮಟ್ಟಕ್ಕೆ ಹೋಗಿದ್ದಾರೆ ಮಕ್ಕಳು. ಅಂದರೆ ಅವ್ರನ್ನ ಯಾವ ರೀತಿ ಟ್ರೈನ್ ಮಾಡಿದ್ದಾರೆ ಟೀಚರ್ಸು ಅಂತ ಹೇಳ್ಬಿಟ್ಟು. ಸೊ ಇವರೇ ಸುಷ್ಮಿತಾ ಮ್ಯಾಮ್ ಅಂತ, ಇವರೇ ಈ ಸ್ಕೂಲಿನ ಮೇಯ್ನ್ ಪಿಲ್ಲರ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಟೀಚಿಂಗ್ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಇವ್ರದ್ದು ಹೆಂಗೆ ಅಂದರೆ ಅಮ್ಮ ಮಕ್ಕಳ ಥರ ಬಾಂಡಿಂಗ್ ಇದೆ. ಟೀಚರು ಮತ್ತು ಮಕ್ಕಳ ಥರ ಇಲ್ಲ ಬಾಂಡಿಂಗು, ಅಮ್ಮ ಮಕ್ಕಳ ಥರ ಇದೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಹಾಕ್ಕೊಂಡು ಮಕ್ಕಳನ್ನು ಚೆನ್ನಾಗಿ ಕೇಳ್ತಾರೆ. ಸೊ ಅದರಲ್ಲಿ ನನಗೆ ತುಂಬ ಖುಷಿ ಇದೆ. ಇದು ಇವ್ರದ್ದು ಪಾಪುದು ಬರ್ತಡೇ ಇತ್ತು. ಇವ್ರದ್ದು April 1 ಅಂತೆ ಬರ್ತಡೇ. ಅವಳು ಸ್ಕೂಲಲ್ಲಿ ಮಾಡಮ್ಮ ಅಂತೇಳಿ ಕೇಳ್ತಾ ಇಲ್ಲಂತೆ. ಅದಕ್ಕೆ ಲಾಸ್ಟ್ ಡೇ ಆಗಿರೋದ್ರಿಂದ ಅವರು ಅಲ್ಲೇ ಕರ್ಕೊಬಂದು ಚಾಕ್ಲೇಟ್ ಎಲ್ಲ ತೊಗೊಬಂದು ಇಲ್ಲೇ ಸೆಲೆಬ್ರೇಷನ್ ಮಾಡಿಸಿದ್ರು ಮುಂಚೆನೇ. ಅಂದರೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಹೇಳ್ಸಿದ್ರು ಮಕ್ಕಳ ಕೈಲೇ, ರಜೆ ಇದ್ದಿದ್ದರಿಂದ. ಸೊ ಹ್ಯಾಪಿ ಬರ್ಡೇ ಇವಳ್ದು ನೂತನದ ಬರ್ತಡೇ. ಆಮೇಲೆ ಮ್ಯಾಮು ಅಂದರೆ ವುಮೆನ್ಸ್ ಡೇ ಆಗಿರೋದ್ರಿಂದ ಯಾರನ್ನಾದರೂ ಸ್ಪೆಷಲ್ ಆಗಿರೋ, ಅಂದರೆ ಏನಾದರೂ ಸಾಧನೆ ಮಾಡಿರೋರನ್ನ ಕರೆಸ್ಬಿಟ್ಟು ಸನ್ಮಾನ ಮಾಡಬೇಕಂತ ಮಾಡ್ತಾರೆ. ಬಟ್ ಇವ್ರ ಅಮ್ಮಂಗೆ ಮಾಡಿದ್ರು. ಏನು ರೀಸನ್ ಅಂದರೆ ಇವರು ಸಿಂಗಲ್ ಪೇರೆಂಟಾಗಿ ಅವರಿಬ್ಬರು ಮಕ್ಕಳನ್ನು ಒಂದು ಮಟ್ಟಕ್ಕೆ ಈ ಮಟ್ಟಕ್ಕೆ ಓದಿಸಿ ಒಂದು ಒಳ್ಳೆತನದ
ಮನೆಗೆ ಮದುವೆ ಮಾಡಿಕೊಟ್ಟು ಅವರು ಈ ಸ್ಥಾನದಲ್ಲಿ ಇದ್ದಾರೆ, ಇವತ್ತು ಸ್ಕೂಲ್ ಓಪನ್ ಮಾಡಿದ್ದಾರೆ ಅಂದರೆ ಮೇಯ್ನು ತಾಯಿಯೇ ಅಲ್ವಾ ಕಾರಣ. ಸೊ ಅದಕ್ಕೆ ಅವರು ಅವ್ರ ಅಮ್ಮಂಗೆ ಸನ್ಮಾನ ಮಾಡಿದ್ರು. ಇದಂತೂ ತುಂಬ ಎಮೋಷನಲ್ ಆಗಿತ್ತು ಮತ್ತು ಇದು ತುಂಬ ಪ್ರೌಡ್ ಫೀಲ್ ಆಯಿತು. ಸೊ ನಮ್ಮಮ್ಮಂಗೆ ನಾವೇನಾದರೂ ಮಾಡಬೇಕಂದ್ರೇ ಎಷ್ಟು ಖುಷಿ ಆಗುತ್ತಲ್ಲ, ಸೊ ಅವರಿಗೆ ಅವರು ಸನ್ಮಾನ ಮಾಡಿದಾಗ ಎಷ್ಟು ಖುಷಿ ಆಗಿರುತ್ತಲ್ವ, ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ನನಗೆ. ಅದು ತುಂಬ ಖುಷಿ ಆಗೋಯಿತು. ಮತ್ತು ಇದು ಬಂದ್ಬಿಟ್ಟು ರಂಗೋಲಿ ಕಾಂಪಿಟೇಷನಲ್ಲಿ ಇವರಿಗೆ ಫಸ್ಟ್ ಪ್ರೈಸ್ ಬಂತು. ಇವರು ಹಾಕಿರೋ ರಂಗೋಲಿ ಇದು. ಸೊ ನೋಡಿ ಗಣೇಶ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಇವರಿಗೆ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಅಹನ ಅವ್ರ ತಾಯಿ ರಾಜೇಶ್ವರಿ ಅಂತ, ಇವರಿಗೆ ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು. ಇವರು ಬಂದ್ಬಿಟ್ಟು ಏನು ಇದು ಕಾನ್ಸೆಪ್ಟ್ ಅಂದರೆ ಡೋಂಟ್ ಬಿ ಅಡಿಕ್ಟ್ ಫೋನು ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟಲ್ಲಿ ಮಾಡಿದ್ದು. ಇವ್ರಿಗೆ ಸೆಕೆಂಡ್ ಪ್ರೈಸ್ ಬಂತು, ಇವರಿಗೆ ಥರ್ಡ್ ಪ್ರೈಸ್ ಬಂತು. ಇದು ಹಾಫು ಕೃಷ್ಣ ನೋಡಿ ಚೆನ್ನಾಗಿ ಕಾಣುತ್ತೆ. ಇವ್ರದ್ದು ಫೋಟೋ ಸಿಗಲಿಲ್ಲ ನನಗೆ. ಸೊ ಇದು ನನಗೆ ನನ್ನ ರಂಗೋಲಿಗೆ ಬಂದ್ಬಿಟ್ಟು ಕಾಂಪಿಟೇಷನ್ಗೆ ನನಗೆ 4th ಪ್ಲೇಸ್ ಬಂತು. ನನ್ನ ರಂಗೋಲಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಲ್ಲ, ಅದೇ ನಂದು ರಂಗೋಲೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ ನಾನು ಹಿಂದಿನ ವಿಡಿಯೋದಲ್ಲಿ. ಆದರೆ ಅಷ್ಟೊಂದೆಲ್ಲ ಬರೆಯುವಷ್ಟು ನನ್ನ ಟ್ಯಾಲೆಂಟ್ ಇದೆ ಏನೋ ಗೊತ್ತಿಲ್ಲ, ಏನೋ ನನ್ನ ಮನಸ್ಸಿನ ಭಾವನೆ ಬರ್ತಿದ್ದೀನಿ. ಯಾರಾದರೂ ಅಪ್ಪ ಅಮ್ಮ ಇದ್ದರೆ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರನ್ನ ನೋಡ್ಕೊಳ್ತೀನಿ ಅಂತ ನಮಗಿಲ್ಲ. ಅವ್ರ ಬಗ್ಗೆ ಒಂದು ಚಿನ್ನ ಒಂದು ಲೇಖನ ಎಲ್ಲರಿಗೂ ತಾಳ್ಮೆ ಇದ್ದರೆ ಕೇಳೋದು ಹೇಳಿ. ಅಮ್ಮ ನಾನು ಇವರು ಒಂದು ಬಗ್ಗೆ ಮಾತಾಡಿದ್ರು, ತುಂಬ ದುಃಖ ಆಯಿತು. ಸೊ ಸಮಾಧಾನ ಮಾಡ್ತಾಯಿದ್ರು ಮತ್ತು ಮಗಳಿಗೆ ಸಮಾಧಾನ ಮಾಡ್ತಾಯಿದ್ರು ಸುಶ್ಮಿತಾ ಮ್ಯಾಮು. ಇದು ಬಂದ್ಬಿಟ್ಟು ಆವಾಗಲೇ ಗೇಮ್ ಮಾಡಿಸಿದ್ರಲ್ಲ ಪೀನಟ್ ಇನ್ ದ ಬೌಲು, ಇವರಿಗೆ ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ಇವ್ರಿಗೆ ಬಂತು. ಥರ್ಡ್ ಪ್ರೈಸ್ ಫಸ್ಟ್ ಪ್ರೈಸ್ ಇವರೇ ನೋಡಿ, ಅವ್ರು ಗೆಲ್ತಿದ್ದು 119 ಹಾಕಿದ್ರು ಇವರು. ನನಗೆ ಥರ್ಡ್ ಪ್ರೈಸ್ ಬಂತು. ಆಮೇಲೆ ನಾವು ಚಿಕ್ಕದೊಂದು ಕೋಲಾಟನ ಪ್ರಾಕ್ಟೀಸ್ ಮಾಡಿದ್ವಿ. ನಮಗೆ ಅಂದರೆ ನಾವು ಕೇಳಿದ್ದೆ ಶನಿವಾರ ಮ್ಯಾಮು ಓಕೆ ಆಡಿ ಅಂತ ಅಂದರು. ನಾವು ಶನಿವಾರ ಕೋಲೆಲ್ಲ ಹುಡುಕ್ಬಿಟ್ಟು ತೊಗೊಬಂದು ನಾವು 5 ಜನನೂ ಓಕೆ ಮಾಡೋಣ, ಯಾವ ಹಾಡಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ದು ಈ ಹಾಡಿಗೆ. ಅಂದರೆ ಏಳುಮಲೆ ಮಾದೇವಪ್ಪ ಎದ್ದು ಬಾರೋ ನೀನು ಬೇಗ, ಬಿಡಿ ಬಿಡಿ ದಾರಿ ಬಿಡಿ ಅಂತ ಈ ಸಾಂಗಿಗೆ ನಾವು ಕೋಲಾಟ ಹಾಡಿದ್ದು. ತುಂಬ ಚೆನ್ನಾಗಿ ಬಂತು ಕೂಡ ಇದು ಕೋಲಾಟ. ಸೊ ಹಾಡಿದ್ವಿ. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸುಷ್ಮಿತಾ ಮ್ಯಾಮ್. ಇದು ನೋಡಿ ಎಷ್ಟು ಚೆನ್ನಾಗಿ ಬಂತು. ಅಂದರೆ ಚಿಕ್ಕದು 2 ಪಲ್ಲವಿಗೆ ನಾವು ಕಲ್ತಿದ್ದು, ತುಂಬ ಚೆನ್ನಾಗಿ ಬಂತು ಕೋಲಾಟ. ನಾನು 10 ವರ್ಷ ಆದಮೇಲೆ ಈ ಆಟನ ಆಡಿದ್ದು, ಅಂದರೆ ಕೋಲಾಟನ ಆಡಿದ್ದು. ಏಕೆಂದರೆ ನಾನು ಸ್ಕೂಲು ಕಾಲೇಜ್ ಡೇಸಲ್ಲೆಲ್ಲ ತುಂಬ ಕೋಲಾಟ ಆಡಿದ್ದೆ. ನಂಗೆ ತುಂಬ ಖುಷಿ ಇದು ಆಟ ಆಡೋದು ಅಂದರೆ, ಕೋಲಾಟ ಆಡೋದು ಅಂದರೆ. ಸೊ ನನಗೆ ಎಷ್ಟು ಅಂದರೆ ಹಳೆಯ ಮೆಮೊರೀಸ್ ಎಲ್ಲ ಜ್ಞಾಪಕ ಬಂತು. ನಾನು ಆಲ್ಮೋಸ್ಟು 4th ಸ್ಟ್ಯಾಂಡರ್ಡಿಂದನೂ 10th ಸೆಕೆಂಡ್ PUನವರೆಗೂ ನಾನು ಕೋಲಾಟ ಆಡಿದ್ದೀನಿ. ಸೊ ಇದು ನನಗೆ ತುಂಬ ಅಂದರೆ ಆ ದಿನಗಳು ಅಲ್ಲಿ ನಾವು ಆಡ್ತಾ ಇದ್ದಿದ್ದು ನನ್ನ ಫ್ರೆಂಡ್ಸು ಎಲ್ಲ ಜ್ಞಾಪಕ ಬಂತು. ಸೊ ಅದನ್ನ ಮೆಮೊರಿನ ಕ್ರಿಯೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್. ಅಂದರೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಂಗೆ ಆ ಮೆಮೊರಿ ಎಲ್ಲ ಮತ್ತೆ ರೀಕ್ರಿಯೇಟ್ ಆಯಿತು. ಸೊ ನನಗೆ ತುಂಬ ಖುಷಿ ಆಗೋಯಿತು. ಆಮೇಲೆ ಇದನ್ನು ನಾವು ಒಂದೇ ದಿನದಲ್ಲಿ ಅಂದರೆ ಭಾನುವಾರ ಈವ್ನಿಂಗು ಏನೇನು ಪ್ರಾಕ್ಟೀಸ್ ಮಾಡಿದ್ದು. ಚೆನ್ನಾಗಿ ಬಂತು ಕೂಡ. ಅದೇ ಜಾಸ್ತಿ ಟೈಮ್ ಇದ್ದಿದ್ದರೆ ನಾವು ಫುಲ್ ಸಾಂಗಿಗೆ ಆಡಬೇಕು ಅಂದ್ಕೊಂಡ್ವಿ, ಬಟ್ ಜಾಸ್ತಿ ಟೈಮ್ ಇಲ್ಲದೆ ಇದ್ದಿದ್ದಕ್ಕೆ ಸೊ ನಾವು ಚಿಕ್ಕದಾಗೆ ಕಲ್ತ್ಬಿಟ್ಟು ಹಾಡಿದ್ದು. ಸೊ ನಿಮಗೆ ಏನು ಅನ್ನಿಸ್ತು ಈ ಕೋಲಾಟ ನೋಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಅಂದರೆ ನಾವು ಹಾಡಿದ್ದು ಚೆನ್ನಾಗಿತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ನನಗೆ ಲಾಸ್ಟಿಗೆ ಬಂದಿದ್ದ ಪ್ರೈಸ್ ಇದು ರಂಗೋಲೆ ಮತ್ತು ಪೀನಟ್ಟಿಂದ ಇದು ಬೌಲ್ ಹಾಕೋದ್ನಲ್ಲ, ಅದಕ್ಕೆ 4th ಪ್ಲೇಸಿಗೆ ಇಷ್ಟು ಪ್ರೈಸ್ ಬಂತು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದು ಫಂಕ್ಷನ್ ಎಂಡಲ್ಲಿ ಎಲ್ಲರೂ ಸೇರಿ ಒಂದು ಸಾಂಗಿಗೆ ಎಲ್ಲರೂ ಪೇರೆಂಟ್ಸು ಮತ್ತು ಟೀಚರ್ಸ್ ಎಲ್ಲ ಸೇರಿಬಿಟ್ಟು ಸಾಂಗಿಗೆ ಡ್ಯಾನ್ಸ್ ಆಡಿದ್ವಿ. ಸೊ ಇದು ತುಂಬ ಖುಷಿ ಆಯಿತು ಲಾಸ್ಟಿಗೆ ಡ್ಯಾನ್ಸ್ ಮಾಡಿಬಿಟ್ಟು. ಸೊ ಇದು ಫುಲ್ ಬ್ಲಾಗ್ ಆಗಿದ್ದು. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಏನಾದರೂ ಇವಾಗ ನ್ಯೂ ಜಾಯಿನ್ ಮಕ್ಕಳಿದ್ರೆ ಪ್ಲೀಸ್ ನಂದ ಗೋಕುಲಗೆ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಹೋಗಿ ಒಂದು ಸಲ ಆ ಸ್ಕೂಲು ಮತ್ತು ಆ ಟೀಚರ್ಸ್ನ ಹತ್ರ ಮಾತಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಏನು ಅಂತ ಗೊತ್ತಾಗುತ್ತೆ. ಸ್ಕೂಲ್ ಬಗ್ಗೆ ನಿಮ್ಮ ಮಕ್ಕಳು ಬಗ್ಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.
what it is, so I'm asking why. We just spend the days and struggle to survive. That's my fate. Sublime. When the bump makes you think you love to find, then you realize what's wrong with paradise. To get paid, you need to earn it every day. True, you gotta feel the light that shines on you. Sure you will enjoy this view. Let it feel the fruit of your soul, and all the stress and pain is start to go. I'll keep going on with a stronger heart. I'll do it on my own. Try, never sucker from head to toe, but try. They'll step on your head and